ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್. ಇವತ್ತು ನೋಡಿ ಇಲ್ಲಿ ಸ್ವಲ್ಪ ನಾನು ಕರಿಬೇವನ್ನ ತೊಗೊಂಡಿದ್ದೀನಿ. ಬನ್ನಿ ಇದರಿಂದ ನಾವು ಒಂದು ಆರೋಗ್ಯಕರವಾದ ಕರಿಬೇವಿನ ಬಾತನ್ನು ಮಾಡ್ಕೊಂಡು ಬರೋಣ. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೂ ರುಚಿಕರ ಆಗಿಯೂ ಇರುತ್ತೆ. ಬನ್ನಿ ಮೊದಲಿಗೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ನಾವು ಸ್ವಲ್ಪ ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಕಡಲೆಬೇಳೆ ಒಂದು 1/4 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಉದ್ದಿನಬೇಳೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅದನ್ನು ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಜೀರಿಗೆ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು 1/4 ಟೇಬಲ್ ಸ್ಪೂನಷ್ಟು. ಇಲ್ಲಿ ನೋಡಿ ಸ್ವಲ್ಪನೇ ನಾವು ಇಲ್ಲಿ ಕರಿಮೆಣಸನ್ನು ತೊಗೋಬೇಕು. ಇಲ್ಲಿ ನೋಡಿ ಮೆಂತ್ಯ ಅಂತೂ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು, ಇಲ್ಲಾಂದರೆ ಕಹಿ ಬರುತ್ತೆ. ಇವಾಗ ಎಲ್ಲನೂ ಸ್ವಲ್ಪ ಆಯಿಲನ್ನು ಸೇರಿಸ್ಕೊಂಡು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊರೋಣ. ಈ ರೀತಿ ಒಮ್ಮೆ ಕರಿಬೇವು ಬಾತ್ ಮಾಡಿ ನೋಡಿ, ಮಕ್ಕಳ ಟಿಫಿನ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಪುಡಿನ ನಾವು ಮಾಡಿಟ್ಕೊಂಡ್ರೆ ಬೇಗನೆ ನಾವು ಟಿಫಿನ್ ಬಾಕ್ಸ್ಗೆ ಮಾಡ್ಕೋಬೋದು. ಇವಾಗ ಇದಕ್ಕೆ ನೋಡಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ನಾವು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊರೋಣ. ನೋಡಿ ಇವಾಗ ಈ ರೀತಿ ಇದು ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಇದ್ರದ್ದು ಘಮ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಇದು ಎಲ್ಲ ಫ್ರೈ ಆಗಿದೆ, ಇಷ್ಟ ಆದರೆ ಸಾಕು. ಈಗ ನೋಡಿ ಇವಾಗ 3 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಇದರಲ್ಲಿ ಫ್ರೈ ಮಾಡ್ಕೊರೋಣ. ಇದು ಸೀದೋಗುತ್ತಲ್ಲ, ಅದಕ್ಕೆ ನಾನು ಇದನ್ನು ಇವಾಗ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಲೈಟಾಗಿ ಫ್ರೈ ಆದರೆ ಸಾಕು. ನೋಡಿ ಇವಾಗ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ನಾವು ಸ್ವಲ್ಪ ಆರಿಸ್ಕೋಬೇಕಾಗುತ್ತೆ. ಇದೆಲ್ಲ ಆರಿದ ಮೇಲೆ ನಾವು ಒಂದು ಮಿಕ್ಸಿ ಜಾರಿಗೆ ಇದನ್ನು ಪುಡಿ ಮಾಡಿಕೊಂಡು ಬರಬೇಕಾಗುತ್ತೆ. ಬನ್ನಿ ಇವಾಗ ಅದೇ ನೋಡಿ ಪ್ಯಾನ್ಗೆ ಸ್ವಲ್ಪ ನಾನಿವಾಗ ಕರಿಬೇವನ್ನ ಕೂಡ ಸ್ವಲ್ಪ ಫ್ರೈ ಮಾಡಿ ತೊಗೋತಾ ಇದ್ದೀನಿ. ಇವಾಗ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ನಾವು ಆಯಿಲನ್ನು ಸೇರಿಸ್ಕೊಂಡು ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು. ಇದನ್ನು ನಾವು ತಣ್ಣಗಾಗಿ ಇಟ್ಟರೆ ತಾನೇ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಮೊದಲಿಗೆ ಫ್ರೈ ಮಾಡ್ಕೊರೋಣ. ಈಗ ನೋಡಿ ಈ ರೀತಿ ಇದು ಫ್ರೈ ಆಗಿದೆ ನೋಡಿ, ಈ ಥರ ಇಷ್ಟ ಆದರೆ ಸಾಕು. ಇದನ್ನು ಇವಾಗ ನಾವು ತಣ್ಣಗಾಗಕ್ಕೆ ಬಿಡೋಣ. ನೆಕ್ಸ್ಟ್ ನೋಡಿ ಮಿಕ್ಸಿ ಜಾರ್ಗೆ ಎಲ್ಲ ನಾವು ಹುರಿದಿರುವ ಸಾಮಾನೆಲ್ಲ ಸೇರಿಸ್ಕೊಂಡಿದ್ದೀನಿ. ಕರಿಬೇವು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ನಾವು ರುಬ್ಕೋಬೇಕು. ನೋಡಿ ಈ ರೀತಿ ನೋಡಿ, ಈ ರೀತಿ ತರಿಯಾಗಿ ಬಾಯಿಗೆ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರದ್ದು ಘಮ ನೋಡಿ ಇವಾಗಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಇವಾಗ ನೋಡಿ ಒಂದು ಪ್ಯಾನನ್ನು ನಾನು ಮುಂಚೆನೇ ಕಾಯಕ್ಕಿಟ್ಟಿದ್ದೆ. ಇದಕ್ಕೆ ನೋಡಿ ಸ್ವಲ್ಪ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ ಕಡಲೆ ಬೀಜನ ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇವಾಗ ಶೇಂಗಾ ಬೀಜ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ನೋಡಿ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಬೇಕಿದ್ದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಒಮ್ಮೆ ಈ ರೀತಿ ಡಿಫ್ರೆಂಟಾಗಿ ಮಕ್ಕಳಿಗೆ ನಾವು ಟಿಫಿನ್ ಬಾಕ್ಸ್ಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮನೆಯಲ್ಲಿ ಕೂಡ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನೋಡಿ, ಬೇಗ ಕೂಡ ಮಾಡ್ಕೋಬೋದು. ನೋಡಿ ಇವಾಗ ಇದೆಲ್ಲ ಫ್ರೈ ಆಗಿದೆ, ಇಷ್ಟ ಆದರೆ ಸಾಕು. ಇಲ್ಲಿ ನೋಡಿ ಇವಾಗ ಒಂದು ಬೌಲಷ್ಟು ರೈಸನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಈ ರೀತಿ ಉದ್ರಾಗಿ ಅನ್ನನ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ರೈಸ್ ಬಾತು. ಇವಾಗ ನೋಡಿ ಈ ನಾವು ಮಾಡಿಟ್ಟಿರುವ ಕರಿಬೇವು ಪುಡಿನ ಇದಕ್ಕೆ ನೋಡಿಕೊಂಡು ನಾವು ಸೇರಿಸ್ಕೋಬೇಕು. ನೋಡಿ ಇದನ್ನು ಈ ರೀತಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊರೋಣ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೋಡಿಕೊಂಡು ನಾವು ಉಪ್ಪನ್ನು ಇವಾಗ ಸೇರಿಸ್ಕೋಬೇಕು. ಮತ್ತು ಒಮ್ಮೆ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊರೋಣ. ನೋಡಿ ನಮ್ಮ ದಿಢೀರಾದ ಮತ್ತು ರುಚಿಕರವಾದ ಕರಿಬೇವು ಬಾತ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ನಮ್ಮ ರೈಸ್ ಬಾತ್ ರೆಡಿಯಾಗಿದೆ, ಇಷ್ಟ ಆದರೆ ಸಾಕು. ಈಗ ನೋಡಿ ಮಕ್ಕಳ ಟಿಫಿನ್ಗೆ ದಿಢೀರಾಗಿ ಮಾಡಬಹುದಾದ ಕರಿಬೇವು ಬಾತ್ ರೆಡಿಯಾಗಿದೆ. ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.